ಕೇಳಿ ನೀವೇನು ಪ್ರಯೋಜನ? ಸಿ ಎಮ್ ಕೇಳಬೇಕು, ಅಧ್ಯಕ್ಷ ಕೇಳ್ಬೇಕ್ರೆ ಅವರ ಮಾಡೋರು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಇದೆಲ್ಲ ಉತ್ಸಾಹ ಹಾಕಿಲ್ಲ, ಅದಕ್ಕೂ ಇದೇ ಅದ್ರ ಟೈಮ್ ಫಿಕ್ಸ್ ಆಗಬೇಕಲ್ಲ, ಅದು ಇದ್ದೇ ಇದೆ. ಯಾಕಂದ್ರೆ ಯಾರೋ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರು ಯಾರು ಹೊರಗಡೆ ಹೋಗಿದ್ದಾರೆ, ಹೀಗಾಗಿ ಮಾಡಲಿಕ್ಕಾಗಿಲ್ಲ ಅಂತ ಅಧ್ಯಕ್ಷ ಹೇಳ್ತಾಯಿದ್ರು. ಬಂದ ತಕ್ಷಣ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆ ಮಾಡಿರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳು ಒಂದು ಆತಂಕ ಸರ್, ಇನ್ನೂ ಮುಂದೆ ಹೋಗ್ಬೋದು ಅನ್ನುವಂಥ. ಇಲ್ಲ, ಇದು ಉಸ್ತುವಾರಿ ಮಾಡಿದ್ದು ಒಳ್ಳೆಯೇ ಬರ, ಈ ಪ್ರಕೃತಿ ಮಳೆಗಾಲ ಆಗಿಲ್ಲ, ಕುಡಿಯೋ ನೀರಿಲ್ಲ ಅಂತ ಅಷ್ಟಕ್ಕೆ ಮಾತ್ರ ಇದು ನಮ್ಮನ್ನು ಅಲ್ಲಿ ನೇಮಿಸಿದ್ದಾರೆ. ಉಸ್ತುವಾರಿ ಸಚಿವರು ಅಲ್ಲ ನಾವು. ಟೈಮಿಂಗು 3 ಜಿಲ್ಲೆ ಮಾಡ್ತಿದ್ವಿ ನಾವು. ಎಲ್ಲರೂ ಹೆಚ್ಚು ಕಮ್ಮಿ 3 ಜಿಲ್ಲೆ ಇದೆ. ತಾತ್ಕಾಲಿಕವಾಗಿ ಕೇವಲ ಈ ಕುಡಿ ನೀರು ಈ ಪರಿಸ್ಥಿತಿ ಎದುರಿಸಲಿಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುವಂಥ ಅಧಿಕಾರ ಅಷ್ಟೇ. ಯಾವುದ್ರೆ ಅದು ಗೊತ್ತಿಲ್ಲ, ಅದು ಯಾವಾಗ ಆಗ್ತದೆ. ಆದರೂ ಕೂಡ ನಮಗೆ ಈಗ ಉಸ್ತುವಾರಿ ನೇಮಿಸಿದಾರೆ, ಆ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಕುಡಿಯೋ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಸಮಸ್ಯೆ, ಅಲ್ಲಿ ಉದ್ಯೋಗ ಅವಕಾಶ, ಉದ್ಯೋಗ ಸೃಷ್ಟಿ ಏನೇನೋ ರಿಲೇಟೆಡ್ ಇದೆ, ಮಾತಾಡ್ಕೊಂಡು ಬರ್ತೀವಿ ಹೋಗಿ ಅಲ್ಲಿ ಜಿಲ್ಲೆಗೆ. ಆಗ್ತದೆ. ಡಬಲ್ ಸ್ಟ್ಯಾಂಡ್ ಇಲ್ಲ, ನಮ್ಮದು ಹಕ್ಕಿ ನಾವು 100% ಕೊಡಬೇಕನ್ನೋದು ನಮ್ಮ ವಾದಾರೆ. ಹಣವನ್ನು 100% ಕೊಡಬೇಕು ಅನ್ನೋದು ಒಂದು ವಾದ. ಆದರೂ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ಯಾರಲ್ ಆಗಿ ಅದಕ್ಕೆ ಸರ್ಕಾರ ಕೂಡ ದುಡ್ಡು ಕೊಡ್ತಾಯಿದೆ. ಎರಡೂ ಇಟ್ಟಿದ್ದೀವಿ. ಇಲ್ಲಾಂದರೆ ಅಷ್ಟು ಜನಕ್ಕೆ ಉದ್ಯೋಗದಿಂದ ಮುಕ್ತ ಆಗಿರ್ತಾರೆ, ಅವ್ರಿಗೆ ಆರ್ಥಿಕ ಹೊಣೆ ಆಗ್ತಾ ಇರೋ ಕಾರಣಕ್ಕಾಗಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ. ಆದರೆ ಇನ್ನೊಂದು ಕಡೆ ನಮ್ಮದು ವಾದ ಇದ್ದೇ ಇದೆ, 100ಕ್ಕೆ 100ರಷ್ಟು ಹಿಂದೆ ಇದ್ದಂಗೆ ಜಾರಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ನಿಲುವು. ಅದೇ 40% ನಾವು ಕೊಡಬೇಕು. ಇಲ್ಲ, ಕೊಡ್ತಾರೆ. ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗೋಲ್ಲ, ಉಳಿತಿದ್ರೆ 5 to 10% ಒಂದು ಸರಿ ಕೆಲಸ ಆಗೋಲ್ಲ ಉಳಿದಿದ್ದಲ್ಲಿ. ಆಲ್ಮೋಸ್ಟ್ 5,000 ಕೋಟಿ 10,000 ಕೋಟಿವರೆಗೆ ಸೇವಿಂಗ್ ಆಗ್ತದೆ. ಸೇವಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸರ್ಕಾರಕ್ಕೆ ಅಡ್ಜಸ್ಟ್ ಮಾಡೋದೇನೋ ಹೊಸದೇನಲ್ಲ, ಮಾಡೇ ಮಾಡ್ತಾರೆ. ಅಲ್ಲ, ನಮ್ಮದು ಕೆಲವು ಇಲಾಖೆಯಲ್ಲಿ ನಾವು 100ಕ್ಕೆ 100ರಷ್ಟು ನಾವು ಕೆಲಸ ಮಾಡ್ತೀವಿ. ಈಗ ನಮಗೆ ಹಿಂದೆ 2,000 ಕೋಟಿ ಬ್ರಿಡ್ಜ್ ಕೊಟ್ಟಿದ್ರು, ಅವು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಮತ್ತು ಆ ವರ್ಷದ 2,000 ಕೋಟಿ ಹಣ ಉಳಿತಲ್ಲ ಅಲ್ಲಿ, ಹೋದ ವರ್ಷದ್ದು. ಈ ಸಾರಿ ಮತ್ತೆ 2,000 ಕೊಟ್ಟರೆ ಇದು ಇನ್ನೂ ಲೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಇಲಾಖೆಯಲ್ಲಿ 1,000-2,000 ಕೋಟಿ ಅದೇನೋ ಸರ್ಕಾರದಲ್ಲಿ ಈಗ 2 ಸಾರಿ ನಮಗೆ ಕೊಟ್ಟರು, 2,000 ಅಂತೆ ಬ್ರಿಡ್ಜಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಲಾಸ್ಟ್ ಇಯರ್ದು 2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ಹಂಗೆ 3,000 ಕೋಟಿ ಉದ್ಯೋಗ ಖಾತ್ರಿಗೆ ಮಾಡಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತೀವಿ. ಚರ್ಚೆ ಇದೆ, ನೋಡಬೇಕಲ್ಲ. ಈಗ ಹಂಗೆ ಹೇಳಲಿಕ್ಕಾದ್ರೆ ಅವರು ನಮ್ಮದೇ ಮಾಡ್ತಾರೋ ಇಲ್ಲೋ ಅಂತ. ನಾನು ಮೊನ್ನೆ ಹೇಳೀನಿ ಬೆಳಗಾದಾಗೆ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಇವರಿಂದ ಬಯಸ್ತಾರೆ, ಅದ್ರ ಮ್ಯಾಗೆ ಗೊತ್ತಾಗ್ತಿದ್ವಿ ಇವರು ಅದು ಪ್ಯೂರ್ ಇಡೀ ಕೇಸ ಅಥವಾ ಪಾರ್ಟಿಕಲ್ ಇದೆ ಅಂತ. ನಂತರ ಹೇಳ್ತೆ ಅಂತ ಹೇಳಿದ್ದಾನೆ. ಈಗ ಅವರು ಅದೇ ಹೇಳಬೇಕಾಗ್ತದೆ. ಅದು ಬರ್ತಾರೆ, ಅವರು ಕಾನೂನು ಹೋರಾಟ ಮಾಡ್ತಾರೆ. ಯಾರು ಎಫೆಕ್ಟೆಡ್ ಪರ್ಸನ್ದಾರ ಅವ್ರು ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಇಲ್ಲ, ಅದು ಈಗ ತಕ್ಷಣ ಹೇಳೋಕ್ಕಾಗಲ್ಲ. ನ್ಯಾಚುರಲ್ ಆಗಿದ್ರೆ ಏನು ಮಾಡೋದು? ನ್ಯಾಚುರಲ್ ಆಗಿ ಅವರು ರೇಡ್ ಮಾಡಿದರೆ ಅದಕ್ಕೆ ರಾಜಕೀಯ ಮಾಡಲಿಕ್ಕಲ್ಲ. ಇನ್ನೊಂದು 10 ತಿಂಗಳ ನಂತರ 2 ತಿಂಗಳ ನಂತರ ಗೊತ್ತಾಗೇ ಆಗುತ್ತೆ. ಆವಾಗ ಅದ್ರ ಬಗ್ಗೆ ಹೇಳೋಣ. ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತದೆ. ಸುಮಾರು ಬಹುಶಃ ದೇಶದಲ್ಲೇ ಕಾಂಗ್ರೆಸ್ ಕರ್ನಾಟಕ
ಪಾರ್ಟಿ ಬೇರೆಯವ್ರಿಗೆ ಹೋಲಿಸಿದ್ರೆ ಭಾಳಷ್ಟು ಜಾಗೃತಿ ಕಾರ್ಯಕ್ರಮ ಟೆಕ್ನಿಕಲಿ ಎಕ್ಸ್ಪರ್ಟ್ಸು ಎಲ್ಲರೂ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ವೈಸು ಜಿಲ್ಲಾವಾರು ವಿಭಾಗವಾರು ನಿನ್ನೆ ಮೈಸೂರಲ್ಲಿ ಆಯಿತು, ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ, ಸೊ ಬೆಂಗಳೂರಲ್ಲಿ ಮಾಡಿದ್ದಾರೆ, ಸೊ ಮತ್ತು ಈಗ ಗುಲ್ಬರ್ಗಾದಲ್ಲಿ ಮಾಡ್ತಿದ್ದಾರೆ 5 ತಾರೀಕಿಗೆ. ಸೊ ಹೀಗೆ ಮ್ಯಾಕ್ಸಿಮಮ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಕೇವಲ ಪಕ್ಷಿ ಅಷ್ಟೇ ಅಲ್ಲ, ಬೇರೆಯವ್ರು ಕೂಡ ಜವಾಬ್ದಾರಿ ಇದೆ. ಅವ್ರವ್ರ ಓಟನ್ನು ಅವ್ರು ಮಾಡಿಸ್ಕೋಬೇಕು. ಅವ್ರು ಕೆಲವ್ರ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಅವ್ರ ಹಕ್ಕದು. ನಾವು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಓಟ್ ಬರೋಲ್ಲ. ಯಾಕಂದ್ರೆ ಇನ್ನೊಂದು ಸಾರಿ ಇದಕ್ಕೆ ಫಾರಮ್ ತುಂಬಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮುಂಚೆ ಆದರೆ ನಿಮ್ಮ ಓಟ್ ಇರ್ತಿತ್ತು, ಓಟ್ ಕಂಟಿನ್ಯೂ ಮಾಡ್ತಿದ್ರು. ಈಗ ಹಂಗಿಲ್ಲ. ಮತ್ತೆ ಹೊಸ ಫ್ರೆಶನ್ನೇ ನೀವು ಅಪ್ಲಿಕೇಶನು ಸಹಿ ಮಾಡಿ ಕೊಡಬೇಕು. ಮತ್ತು ಎಲ್ಲರ ಜವಾಬ್ದಾರಿ ಇದೆ, ಎಲ್ಲರೂ ಕೊಡಬೇಕು. ಮುಂಚೂಣಿ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾವೆ. ಹಿಂದೆ ಪರಮೇಶ್ವರ್ ಅವರು ಅವ್ರ ಎಜುಕೇಶನ್ ಸಂಸ್ಥೆಗಳ ಮೇಲೆ ದಾಳಿ ಆಗಿತ್ತು. ನೀವು ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಿದ್ದಾರೆ ಮುಂದೆ ನಮ್ಮ ಮೇಲೂ ಕೂಡ ರಾಜಕೀಯವಾಗಿ ದಾಳಿ ಆಗ್ಬೋದು ಅಂತ. ಅದೇ ಹೇಳ, ಅದು ಗೊತ್ತಾದ್ಮೇಲೆ ಹೇಳೋಣ. ಈಗ ನಮ್ಮದು ಏಕೆ ನಮ್ಮ ಇಂಡಿವಿಜುವಲ್ ಹೇಳ್ಬೇಕಂದ್ರೆ ನಮ್ಗೆ ಇನ್ನೂ ಆ ಥರ ಯಾವುದೂ ಕಣ್ಣು ಬಂದಿಲ್ಲ. ಇನ್ನೂ ಇನಿಷಿಯಲಿ ಸ್ಟೇಜ್ನಾಗಿದೆ ಅಲ್ಲ, ಈಗ ಆಗಿದೆ 4-5 ದಿವಸದಿಂದ ಆಗಿದೆ. ತಕ್ಷಣ ಹೇಳೋಕ್ಕಾಗಲ್ಲ. ಅದು ನಮ್ಮ ಕಂಡು ಹೋದಾಗ ಖಂಡಿತವಾಗಿ ಹೇಳ್ತೇವೆ. ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅದೇ ಹೇಳೋದಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದು ಅಂತ ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿ ಕಡೆ ಇದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಆರಣ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲಾಗಿ ಆ ಥರ ಆಯಿತು. ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರಾಗ ಹೇಳಲಿಕ್ಕಾಗಲ್ಲ. ಕರೆಕ್ಟ್ ಆಯ್ತಂದ್ರೆ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಮತ್ತು ತಪ್ಪಿದರೆ ಹುಡುಕ್ಬೇಕಾಯ್ತು ನಾವು. ಇಷ್ಟು ಜನ ಒಟ್ಟು ಅನರ್ಹರಿದ್ದಾರ ಅಥವಾ ಇದ್ರು ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್ ಕೊನೆ ಡೇಟು. ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ. ಅಪ್ಪಿಕೋದೆ ಬೇರೆ ಬೇರೆ ರೀತಿಯಿಂದ ರೈತರು JDS BJP ಅವರು ಕೂಡ ಅದರಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದನ್ನು ನಮ್ಮ CM ಅಧ್ಯಕ್ಷರು ಇದ್ದಾರೆ, ವರಿಷ್ಠರಿದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಅದನ್ನು ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡ್ತಾರೆ. ಅಲ್ಲ, ಕ್ಯಾಬಿನೆಟಲ್ಲೇ ಮಾಡಬೇಕಂತ ಇಲ್ಲ. ಕ್ಯಾಬಿನೆಟಿಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಭಾಳ ಸೀನಿಯರ್ ಇದ್ದಾರೆ, ಅನುಭವಿಗಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು CM ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆ. ಅವರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ನೋಡೋಣ. ಈಗಾಗಲೇ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಸಾಕಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಕೂಡ ವ್ಯಕ್ತ ಮಾಡಿದ್ದಾರೆ. ಸೊ ಹೇಳುವಂಥ ಅವಕಾಶ ಬಂದರೆ ನಾವು ಕೂಡ ಆ ಥರದ ಇಂಪ್ಯಾಕ್ಟ್ ಏನಾಗ್ಬೋದು ಬರುವಂಥ ಚುನಾವಣೆಯಲ್ಲಿ ಬಗ್ಗೆ ಚರ್ಚೆ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ಇಲ್ಲ, ಅದು ಯಾವಾಗ ಕ್ಯಾಬಿನೆಟಲ್ಲಿ ಯಾವಾಗ ಚರ್ಚೆ ಆಗಿಲ್ಲ. ಅದು ಯಾವಾಗ ಚರ್ಚೆ ಆಗಿಲ್ಲ. ಇಲ್ಲ, ಈ ಸಾರಿ ಇಲ್ಲೇ ನಡೆಸ್ತಾರೆ. ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವಿ ಮತ್ತೆ ಸೇಮ್. ಈಗ ಬೆಂಗಳೂರು ಯಾಕೆ ತಯಾರಿ ಮಾಡಲಿಕ್ಕೆ ಅದಕ್ಕೆ ಟೈಮ್ ಬೇಕಾದಲ್ಲ. ಇನ್ನೂ ಯಾವುದೂ ಸೂಚನೆ ಇಲ್ಲಲ್ಲ. ಈ ಸಾರಿ ಯಥಾಸ್ಥಿತಿ ಆಗ್ಬೋದ್ರೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ಡೇಟ್ ನಿರ್ಧಾರ ಮಾಡಬೇಕು. ಇನ್ನೂ ಸಬ್ಜೆಕ್ಟ್ ಬಂದಿಲ್ಲ. ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 ಅವರ್ ಅಷ್ಟೇ, 1 ವೀಕ್, ಒಂದು ವಾರ ಮೊದಲೇ ಗೊತ್ತಾರೆ, ಅರೇಂಜ್ ಮಾಡ್ತಾರೆ. ಬೆಳಗಾವಿಯಲ್ಲಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳಿಂದ 2 ತಿಂಗಳು ಬೇಕು ಅಲ್ಲಿ ಮಾಡಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳಬೇಕು ಡೇಟ್ ಇವರು. ನಿನ್ನೆಯಿಂದ ಒಂದು ಚರ್ಚೆ ಶುರುವಾಗಿದೆ ಸರ್. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಹಾಕಲಾಗಿರುವ ಫ್ಲೆಕ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಬ್ಯಾನರ್ಗಳನ್ನು ಸರ್ಕಾರಿ ಕಾರ್ಯಕ್ರಮ ಬಳಸಿಲ್ಲ.
ಅನ್ನೋದು ಬಹಳ ಚೇಂಜ್. ಅಂದ್ರೆ ಸಿದ್ದರಾಮಯ್ಯನವರು ಈಗಲೇ ಈ ಸರ್ಕಾರ ಕಡೆಗಣಿಸ್ತು, ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕನಂಗೆ ಅವ್ರು ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದು ಕೂಡ ಅದೇ ಕಾರಣಕ್ಕಾಗಿ ಅನ್ನೋ ಚರ್ಚೆ ನಡೀತಾ ಇದೆ. ಇಲ್ಲ, ಈಗ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. DCM ಅದು ಹಾಕಿದ್ರ ಇತ್ರ ಅವ್ರದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟ್ಟೋಟಿತ್ತು. ನಮ್ಗೆ ಕೇಳಿ ನೀವೇನು ಪ್ರಯೋಜನ? CM ಕೇಳಬೇಕು, ಅಧ್ಯಕ್ಷ ಕೇಳ್ಬೇಕ್ರೆ ಅವರ ಮಾಡೋರು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಅದು ಸರ್ಕಾರ ರಚನೆಗಿದ್ದಂತ ಉತ್ಸಾಹ ಕ್ಯಾಬಿನೆಟ್ ವಿಸ್ತರಣೆಗಿಲ್ವಲ್ಲ? ಐದಲ್ಲ ಉತ್ಸಾಹ ಹಾಕಿಲ್ಲ, ಅದಕ್ಕೂ ಇದೇ ಅದ್ರ ಟೈಮ್ ಫಿಕ್ಸ್ ಆಗಬೇಕಲ್ಲ, ಅದು ಇದ್ದೇ ಇದೆ. ಯಾಕಂದ್ರೆ ಯಾರೋ ರಾಹುಲ್ ಗಾಂಧಿ ಅವರು ಬೇರೆ ಬೇರೆ ನಾಯಕರು ಯಾರು ಹೊರಗಡೆ ಹೋಗಿದ್ದಾರೆ, ಹೀಗಾಗಿ ಮಾಡಲಿಕ್ಕಾಗಿಲ್ಲ ಅಂತ ಅಧ್ಯಕ್ಷ ಹೇಳ್ತಾ ಇದ್ರು. ಬಂದ ತಕ್ಷಣ ಹೋಗ್ಬೋದು, ಡೆಲ್ಲಿಗೆ ಹೋಗ್ಬೋದು. ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಉಸ್ತುವಾರಿ ಜಿಲ್ಲೆಗಳ ಹಂಚಿಕೆ ಮಾಡಿರೋದ್ರಿಂದ ಸಹಜವಾಗಿ ಆಕಾಂಕ್ಷಿಗಳು ಒಂದು ಆತಂಕ ಸರ್, ಇನ್ನೂ ಮುಂದಕ್ಕೆ ಹೋಗ್ಬೋದು ಏನೋ ಅಂತ. ಇಲ್ಲ, ಇದು ಉಸ್ತುವಾರಿ ಮಾಡಿದ್ದು ಒಳ್ಳೆಯೇ ಬರ, ಈ ಪ್ರಕೃತಿ ಮಳೆಗಾಲ ಆಗಿಲ್ಲ, ಕುಡಿಯೋ ನೀರಿಲ್ಲ ಅಂತ ಅಷ್ಟಕ್ಕೆ ಮಾತ್ರ ಇದು ನಮ್ಮನ್ನು ಅಲ್ಲಿ ನೇಮಿಸಿದ್ದಾರೆ. ಉಸ್ತುವಾರಿ ಸಚಿವರು ಅಲ್ಲ ನಾವು. ಟೈಮಿಂಗು 3 ಜಿಲ್ಲೆ ಮಾಡ್ತಿದ್ವಿ ನಾವು. ಎಲ್ಲರೂ ಹೆಚ್ಚು ಕಮ್ಮಿ 3 ಜಿಲ್ಲೆ ಇದೆ. ತಾತ್ಕಾಲಿಕವಾಗಿ ಕೇವಲ ಈ ಕುಡಿ ನೀರು ಈ ಪರಿಸ್ಥಿತಿ ಎದುರಿಸಲಿಕ್ಕೆ ಏನೇನು ಪ್ರಿಕಾಷನ್ ತೊಗೋಬೇಕು ಅಷ್ಟಕ್ಕೆ ಮಾತ್ರ ಇದು ಸೀಮಿತವಾಗಿರುವಂಥ ಅಧಿಕಾರ ಅಷ್ಟೇ. ಯಾವುದ್ರೆ ಅದು ಗೊತ್ತಿಲ್ಲ, ಅದು ಯಾವಾಗ ಆಗ್ತದೆ. ಆದರೂ ಕೂಡ ನಮಗೆ ಈಗ ಉಸ್ತುವಾರಿ ನೇಮಿಸಿದಾರೆ, ಆ ಜಿಲ್ಲೆಗೆ ಹೋಗಿ ಮೀಟಿಂಗ್ ಮಾಡ್ತೀವಿ. ಕುಡಿಯೋ ನೀರಿನ ಸಮಸ್ಯೆ, ಜಾನುವಾರುಗಳಿಗೆ ಸಮಸ್ಯೆ, ಅಲ್ಲಿ ಉದ್ಯೋಗ ಅವಕಾಶ, ಉದ್ಯೋಗ ಸೃಷ್ಟಿ ಏನೇನೋ ರಿಲೇಟೆಡ್ ಇದೆ, ಮಾತಾಡ್ಕೊಂಡು ಬರ್ತೀವಿ ಹೋಗಿ ಅಲ್ಲಿ ಜಿಲ್ಲೆಗೆ. ಬರ ಕೂಡ ಬಂದಿದೆ ಸರ್. ವಿಬಿಜಿ ರಾಮ್ಜಿ ಕೂಡ 1ನೇ ತಾರೀಕಿಂದ ಜಾರಿ ಆಗ್ತದೆ. ಸರ್ಕಾರ ವಿರೋಧ ಮಾಡ್ತು, ಕೋರ್ಟಲ್ಲಿ ಕೇಸ್ ಆಗ್ತದೆ ಅಂತ ಹೇಳಿದ್ವಿ. ಈಗ ಅದನ್ನ ಜಾರಿ ಮಾಡಿಕೊಡ್ತಾ ಇದ್ದಾರೆ. ಡಬಲ್ ಸ್ಟ್ಯಾಂಡ್ ಅಲ್ಲ? ಡಬಲ್ ಸ್ಟ್ಯಾಂಡ್ ಇಲ್ಲ, ನಮ್ಮದು ಹಕ್ಕಿ ನಾವು 100% ಕೊಡಬೇಕನ್ನೋದು ನಮ್ಮ ವಾದಾರೆ. ಹಣವನ್ನು 100% ಕೊಡಬೇಕನ್ನೋದು ಒಂದು ವಾದ. ಆದರೂ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಪ್ಯಾರಲ್ ಆಗಿ ಅದಕ್ಕೆ ಸರ್ಕಾರ ಕೂಡ ದುಡ್ಡು ಕೊಡ್ತಾ ಇದೆ. ಎರಡೂ ಇಟ್ಟಿದ್ದೀವಿ. ಇಲ್ಲಾಂದರೆ ಅಷ್ಟು ಜನಕ್ಕೆ ಉದ್ಯೋಗದಿಂದ ಮುಕ್ತ ಆಗ್ತಾರೆ, ಅವ್ರಿಗೆ ಆರ್ಥಿಕ ಹೊಣೆ ಆಗ್ತಾ ಇರೋ ಕಾರಣಕ್ಕಾಗಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡ್ತಾಯಿದೆ. ಆದರೆ ಇನ್ನೊಂದು ಕಡೆ ನಮ್ಮದು ವಾದ ಇದ್ದೇ ಇದೆ, 100ಕ್ಕೆ 100ರಷ್ಟು ಹಿಂದೆ ಇದ್ದಂಗೆ ಜಾರಿ ಮಾಡಬೇಕಂತ ಕರ್ನಾಟಕ ಸರ್ಕಾರದ ನಿಲುವು. ಬಜೆಟ್ ಅಲ್ಲಿ ನೀವು ಇಟ್ಟಿರೋದು 500 ಕೋಟಿ ಅಂತ. 5,700 ಕೋಟಿ ಈ ವರ್ಷ ರಿಲೀಸ್ ಮಾಡಿದ್ದಾರೆ. ನೀವೇ 3,000 ಅದೇ 40% ನಾವು ಕೊಡಬೇಕು. ಎಲ್ಲಿ ಒದಗಿಸ್ತೀರಿ ಸರ್? ಈಗ ಬಜೆಟ್ ಅಲ್ಲಿ ಇಟ್ಟಿರೋದು 500 ಕೋಟಿ, ಕನಿಷ್ಠ ಅಂದ್ರೆ 3,000 ಕೋಟಿ ಒದಗಿಸ್ಬೇಕು. ಎಲ್ಲಿ ಸಾಧ್ಯ ಇದೆ? ಇಲ್ಲ, ಕೊಡ್ತಾರೆ. ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಆಗೋಲ್ಲ, ಉಳಿತಿದ್ರೆ 5 to 10% ಒಂದು ಸರಿ ಕೆಲಸ ಆಗೋಲ್ಲ ಉಳಿದಿದ್ದಲ್ಲಿ. ಆಲ್ಮೋಸ್ಟ್ 5,000 ಕೋಟಿ 10,000 ಕೋಟಿವರೆಗೆ ಸೇವಿಂಗ್ ಆಗ್ತದೆ. ಸೇವಿಂಗ್ನಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಸರ್ಕಾರಕ್ಕೆ ಅಡ್ಜಸ್ಟ್ ಮಾಡೋದೇನೋ ಹೊಸದೇನಲ್ಲ, ಮಾಡೇ ಮಾಡ್ತಾರೆ. ಅಲ್ಲ, ನಮ್ಮದು ಕೆಲವು ಇಲಾಖೆಯಲ್ಲಿ 100ಕ್ಕೆ 100ರಷ್ಟು ನಾವು ಕೆಲಸ ಮಾಡ್ತೀವಿ. ಈಗ ನಮಗೆ ಹಿಂದೆ 2,000 ಕೋಟಿ ಬ್ರಿಡ್ಜ್ ಕೊಟ್ಟಿದ್ರು, ಅವು ಈಗ ಸ್ಟಾರ್ಟ್ ಆಗ್ತಾ ಇದ್ದಾರೆ. ಮತ್ತು ಆ ವರ್ಷದ 2,000 ಕೋಟಿ ಹಣ ಉಳಿತಲ್ಲ ಅಲ್ಲಿ, ಹೋದ ವರ್ಷದ್ದು. ಈ ಸಾರಿ ಮತ್ತೆ 2,000 ಕೊಟ್ಟರೆ ಇದು ಇನ್ನೂ ಲೇಟ್ ಆಗುತ್ತೆ. ಸೊ ಈ ಥರ ಎಲ್ಲ ಇಲಾಖೆಯಲ್ಲಿ 1,000-2,000 ಕೋಟಿ ಅದೇನೋ ಸರ್ಕಾರದಲ್ಲಿ ಈಗ 2 ಸಾರಿ ನಮಗೆ ಕೊಟ್ಟರು, 2,000 ಅಂತೆ ಬ್ರಿಡ್ಜಸ್ಗೆ. ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಕಳೆದ ವರ್ಷದ ಬಜೆಟ್ನಲ್ಲಿ ಈ ವರ್ಷ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಅಂದರೆ ಲಾಸ್ಟ್ ಇಯರ್ದು 2,000 ಕೋಟಿ ಅದು ಬೇರೆ ಎಲ್ಲೋ ಬೇರೆ ಇಲಾಖೆಗೆ ಯೂಸ್ ಮಾಡ್ತಾರೆ. ಹಂಗೆ 3,000 ಕೋಟಿ ಉದ್ಯೋಗ ಖಾತ್ರಿಗೆ ಮಾಡ್ಲಿಕ್ಕೆ ಸರ್ಕಾರಕ್ಕೆ ಏನು ತೊಂದರೆ ಇಲ್ಲ, ಮಾಡ್ತೀವಿ. ಟಾರ್ಗೆಟ್ ಮಾಡಿ ಮಾಡಲಾಗ್ತಿದೆ ಅಂತ ಚರ್ಚೆ ಆಗ್ತಾ ಇದೆ. ಚರ್ಚೆ ಇದೆ, ನೋಡಬೇಕಲ್ಲ. ಈಗ ಹಂಗೆ ಹೇಳಲಿಕ್ಕಾದ್ರೆ ಅವರು ನಮ್ಮದೇ ಮಾಡ್ತಾರೋ ಇಲ್ಲೋ ಅಂತ. ನಾನು ಮೊನ್ನೆ ಹೇಳೀನಿ ಬೆಳಗಾದಾಗೆ, ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು. ಅವ್ರು ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಇವರಿಂದ ಬಯಸ್ತಾರೆ, ಅದ್ರ ಮ್ಯಾಗೆ ಗೊತ್ತಾಗ್ತಿದ್ವಿ ಇವರು ಅದು ಪ್ಯೂರ್ ಇಡೀ ಕೇಸಾ ಅಥವಾ ಪಾರ್ಟಿಕಲ್ ಇದೆ ಅಂತ. ನಂತರ ಹೇಳ್ತೆ ಅಂತ ಹೇಳಿದ್ದಾನೆ. ಈಗ ಅವರು ಅದೇ ಹೇಳಬೇಕಾಗ್ತದೆ. ಅದು ಬರ್ತಾರೆ, ಅವರು ಕಾನೂನು ಹೋರಾಟ ಮಾಡ್ತಾರೆ. ಯಾರು ಎಫೆಕ್ಟೆಡ್ ಪರ್ಸನ್ದಾರ ಅವ್ರು ಕಾನೂನು ಹೋರಾಟ ಮಾಡೇ ಮಾಡ್ತಾರೆ. ಇಲ್ಲ, ಅದು ಈಗ ತಕ್ಷಣ ಹೇಳೋಕ್ಕಾಗಲ್ಲ. ನ್ಯಾಚುರಲ್ ಆಗಿದ್ರೆ ನೀವೇನು ಮಾಡೋದು? ನ್ಯಾಚುರಲ್ ಆಗಿ ಅವರು ರೇಡ್ ಮಾಡಿದ್ರೆ ಅದಕ್ಕೆ ರಾಜಕೀಯ ಮಾಡಲಿಕ್ಕಲ್ಲ.
ಇನ್ನೊಂದು 10 ತಿಂಗಳ ನಂತರ 2 ತಿಂಗಳ ನಂತರ ಗೊತ್ತಾಗೇ ಆಗುತ್ತೆ. ಆವಾಗ ಅದ್ರ ಬಗ್ಗೆ ಹೇಳೋಣ, ನಾವು ಹೋರಾಟಕ್ಕೆ ಸಿದ್ಧರಾಗಬೇಕಾಗುತ್ತದೆ. SIR ಶುರುವಾಗ್ತಾ ಇದೆ ಸರ್. ಈ SIR ಬಗ್ಗೆ ಈಗ ಸರ್ಕಾರ ಆಗಿ ಏನೇನು ಕ್ರಮಗಳು ತೆಗೆದುಕೊಳ್ಳುತ್ತೆ ಸರ್? ಈಗ ಪಕ್ಷವಾಗಿ ಎಲ್ಲ ರೀತಿಯ ಒಂದಷ್ಟು ಅರಿವಿನ ಕಾರ್ಯಕ್ರಮಗಳಾಗ್ತಾ ಇದೆ. ಸುಮಾರು ಬಹುಶಃ ದೇಶದಲ್ಲೇ ಕಾಂಗ್ರೆಸ್ ಕರ್ನಾಟಕ ಪಾರ್ಟಿ ಬೇರೆಯವ್ರಿಗೆ ಹೋಲಿಸಿದ್ರೆ ಭಾಳಷ್ಟು ಜಾಗೃತಿ ಕಾರ್ಯಕ್ರಮ, ಟೆಕ್ನಿಕಲಿ ಎಕ್ಸ್ಪರ್ಟ್ಸು ಎಲ್ಲರೂ ಈಗಾಗಲೇ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾವಾರು, ವಿಭಾಗವಾರು. ನಿನ್ನೆ ಮೈಸೂರಲ್ಲಿ ಆಯಿತು, ಮೊನ್ನೆ ಹುಬ್ಬಳ್ಳಿಯಲ್ಲಿ ಮಾಡಿದ್ದಾರೆ, ಸೊ ಬೆಂಗಳೂರಲ್ಲಿ ಮಾಡಿದ್ದಾರೆ, ಸೊ ಮತ್ತು ಈಗ ಗುಲ್ಬರ್ಗಾದಲ್ಲಿ ಮಾಡ್ತಿದ್ದಾರೆ 5 ತಾರೀಕಿಗೆ. ಸೊ ಈಗ ಮ್ಯಾಕ್ಸಿಮಮ್ ಅವೇರ್ನೆಸ್ ಕಾರ್ಯಕ್ರಮ ಮಾಡಿದ್ದೀವಿ. ಇದು ಕೇವಲ ಪಕ್ಷ ಅಷ್ಟೇ ಅಲ್ಲ, ಬೇರೆಯವ್ರು ಕೂಡ ಜವಾಬ್ದಾರಿ ಇದೆ. ಅವ್ರವ್ರ ಓಟನ್ನು ಅವ್ರು ಮಾಡಿಸ್ಕೋಬೇಕು. ಅವ್ರು ಕೆಲವ್ರ ಪಕ್ಷಕ್ಕೆ ಸಂಬಂಧ ಇಲ್ಲದೆ ಇದ್ದರೂ ಕೂಡ ಅವ್ರ ಹಕ್ಕು ಅದು. ನಾವು ನಿರ್ಲಕ್ಷ್ಯ ಮಾಡಿದರೆ ನಮ್ಮ ಓಟ್ ಬರೋಲ್ಲ. ಯಾಕಂದ್ರೆ ಇನ್ನೊಂದು ಸಾರಿ ಇದಕ್ಕೆ ಫಾರಮ್ ತುಂಬಲಿಕ್ಕೆ ಅವಕಾಶ ಮಾಡಿದ್ದಾರೆ. ಮುಂಚೆ ಆದರೆ ನಿಮ್ಮ ಓಟ್ ಇರ್ತಿತ್ತು, ಓಟ್ ಕಂಟಿನ್ಯೂ ಮಾಡ್ತಿದ್ರು. ಈಗ ಹಂಗಿಲ್ಲ. ಮತ್ತೆ ಹೊಸ ಫ್ರೆಶನ್ನೇ ನೀವು ಅಪ್ಲಿಕೇಶನು ಸಹಿ ಮಾಡಿ ಕೊಡಬೇಕು. ಮತ್ತು ಎಲ್ಲರ ಜವಾಬ್ದಾರಿ ಇದೆ, ಎಲ್ಲರೂ ಕೊಡಬೇಕು. ಸರ್, ಈ ಮಳೆಗಾಲದಲ್ಲಿ ಮುಂಚೂಣಿ ನಾಯಕರೇ ಟಾರ್ಗೆಟ್ ಆಗ್ತಿದ್ದಾವೆ ಸರ್. ಹಿಂದೆ ಪರಮೇಶ್ವರ್ ಅವರು ಅವ್ರ ಎಜುಕೇಶನ್ ಸಂಸ್ಥೆಗಳ ಮೇಲೆ ದಾಳಿ ಆಗಿತ್ತು. ಈಗ ನೀವು ಪ್ರಿಯಾಂಕರ್ಗೆ ಅವರು ಹೇಳ್ತಿದ್ದಾರೆ ಮುಂದೆ ನಮ್ಮ ಮೇಲೂ ಕೂಡ ರಾಜಕೀಯವಾಗಿ ದಾಳಿ ಆಗ್ಬೋದು ಅಂತ. ಅದೇ ಹೇಳ, ಅದು ಗೊತ್ತಾದ್ಮೇಲೆ ಹೇಳೋಣ. ಈಗ ನಮ್ಮದು ಏಕೆ ನಮ್ಮ ಇಂಡಿವಿಜುವಲ್ ಹೇಳ್ಬೇಕಂದ್ರೆ ನಮ್ಗೆ ಇನ್ನೂ ಆ ಥರ ಯಾವುದೂ ಕಂಡು ಬಂದಿಲ್ಲ. ಇನ್ನೂ ಇನಿಷಿಯಲಿ ಸ್ಟೇಜ್ನಾಗಿದೆ ಅಲ್ಲ, ಈಗ ಆಗಿದೆ 4-5 ದಿವಸದಿಂದ ಆಗಿದೆ. ತಕ್ಷಣ ಹೇಳೋಕ್ಕಾಗಲ್ಲ. ಅದು ನಮ್ಮ ಕಂಡು ಹೋದಾಗ ಖಂಡಿತವಾಗಿ ಹೇಳ್ತೇವೆ. SIR ವಿಚಾರದಲ್ಲಿ ತಮಿಳುನಾಡಲ್ಲಿ ವೆಸ್ಟ್ ಬೆಂಗಾಲ್ ಆದಾಗ ಸ್ಟಾಲಿನ್ ಅವ್ರ ಕ್ಷೇತ್ರದಲ್ಲೂ ಕೂಡ ಹೆಚ್ಚು ಡಿಲೀಟ್ ಆಗಿತ್ತು. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕ್ಷೇತ್ರದಲ್ಲೂ ಆಗಿತ್ತು. ಇಲ್ಲಿ ಕರ್ನಾಟಕದಲ್ಲಿ ಆ ಥರದ್ದು ಆಗುತ್ತೆ ಅನ್ನೋ ಸಸ್ಪೆಕ್ಟ್ಸ್ ಇದೆಯಲ್ಲ, ಅಂದ್ರೆ ಮೇಜರ್ ಕ್ಷೇತ್ರಗಳನ್ನು ಟಾರ್ಗೆಟ್ ಮಾಡಿ ಮಾಡ್ತಾ ಇದ್ದಾರೆ. ಅದೇ ಹೇಳೋದಲ್ಲ, ನೀವೇ ಲಾಸ್ಟ್ ಟೈಮ್ ಕೇಳಿದ್ರಿ 70 ಜನನೋ ಎಷ್ಟೋ ಜನ ಟಾರ್ಗೆಟ್ ಮಾಡಿದಾರಂತ. ಈಗ ಅಲ್ಲೇನಾರ 40-50 ಸಾವಿರ ಕಡಿಮೆ ಆದರೆ ನಿಮ್ಮದು ಪುಷ್ಟಿ ಅದು ಯಾವುದು ಅಂತ ಗೊತ್ತಾಯ್ತಿದೆ. ಅದು ನಮ್ಮ ಕಡೆ ಲೆಕ್ಕ ಇದೆ. ಈಗ ವೋಟ್ರ್ ಎಷ್ಟಿದ್ದಾರೆ ಪ್ರೆಸೆಂಟು, ಮ್ಯಾಪಿಂಗ್ನಲ್ಲಿ ಎಷ್ಟಾಗಿದೆ ಅನ್ನೋದು ಕೂಡ ನಮ್ಮ ಕಡೆ ಲೆಕ್ಕ ಇದೆ. ಎಲ್ಲ ಪಾರ್ಟಿ ಕಡೆ ಇದೆ, ನಮ್ಮ ಕಡೆ ಇದೆ. ಈ ಮ್ಯಾಪಿಂಗ್ ಆದಮೇಲೆ ಈಗ ಎಷ್ಟು ಜನನ ಆರಣ ಪಟ್ಟಿಯಲ್ಲಿ ಸೇರಿಸ್ತಾರೆ, ಸೊ ಎಷ್ಟು ಮೈನಸ್ ಆಗ್ತದೆ ಅದ್ರ ಮೇಲೆ ಅಲ್ಲೂ ಇದ್ದೇನಲ್ಲ. ಇಲ್ಲಿ ನ್ಯಾಚುರಲಾಗಿ ಆ ಥರ ಆಯಿತು. ಅದಕ್ಕೆ ಮತ್ತೆ BJP ಅವ್ರು ಈಗ ಮಾಡ್ಯಾರಾಗ ಹೇಳಲಿಕ್ಕಾಗಲ್ಲ. ಕರೆಕ್ಟ್ ಆಯ್ತಂದ್ರೆ ಕರೆಕ್ಟ್ ಅಂತ ಹೇಳಬೇಕಾಗ್ತದೆ. ಮತ್ತು ತಪ್ಪಿದರೆ ಹುಡುಕ್ಬೇಕಾಯ್ತು ನಾವು. ಇಷ್ಟು ಜನ ಒಟ್ಟು ಅನರ್ಹರಿದ್ದಾರ ಅಥವಾ ಇದ್ರ ಕರೆಕ್ಟ್ ಇದ್ದಾರ. ಸೊ ಇದಿನ್ನೂ 1 ತಿಂಗಳು 30 ಅಕ್ಟೋಬರ್ ಕೊನೆ ಡೇಟು. ಮಾಡ್ತಿದ್ದಾರೆ, ನಾವು ನೋಡ್ತಾ ಇದ್ದೀವಿ ಟಿ ವಿಯಲ್ಲಿ. ಅಪ್ಪಿಕೋದೆ ಬೇರೆ ಬೇರೆ ರೀತಿಯಿಂದ ರೈತರು, JDS BJP ಅವರು ಕೂಡ ಅದರಲ್ಲಿ ಸ್ಟ್ರೈಕ್ ಮಾಡ್ತಿದ್ದಾರೆ. ಅದನ್ನು ನಮ್ಮ CM ಅಧ್ಯಕ್ಷರು ಇದ್ದಾರೆ, ವರಿಷ್ಠರಿದ್ದಾರೆ, ಅವರೆಲ್ಲ ಅದ್ರ ಬಗ್ಗೆ ನಿರ್ಣಯ ಮಾಡ್ತಾರೆ. ನಾವು ಹೀಗೆ ಅಂತ ಹೇಳೋಕ್ಕಾಗಲ್ಲ. ಅವರು ಅದನ್ನು ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡ್ತಾರೆ. ಅಲ್ಲ, ಕ್ಯಾಬಿನೆಟಲ್ಲೇ ಮಾಡಬೇಕಂತ ಏನಿಲ್ಲ. ಕ್ಯಾಬಿನೆಟಿಗೆ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಭಾಳ ಸೀನಿಯರ್ ಇದ್ದಾರೆ, ಅನುಭವಿಗಳಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಮತ್ತು CM ಅವ್ರಿಗೆ ಅದ್ರ ಬಗ್ಗೆ ಅರಿವಿದೆ. ಅವರು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ. ನೋಡೋಣ. ಈಗಾಗಲೇ ನಮ್ಮ ಅಭಿಪ್ರಾಯನ ಹೇಳ್ತೀವಿ. ಸಾಕಷ್ಟು ಜನ ಈಗಾಗಲೇ ಬಹಿರಂಗವಾಗಿ ಕೂಡ ವ್ಯಕ್ತ ಮಾಡಿದ್ದಾರೆ. ಸೊ ಹೇಳುವಂಥ ಅವಕಾಶ ಬಂದರೆ ನಾವು ಕೂಡ ಆ ಥರದ ಇಂಪ್ಯಾಕ್ಟ್ ಏನಾಗ್ಬೋದು ಬರುವಂಥ ಚುನಾವಣೆಯ ಬಗ್ಗೆ ಚರ್ಚೆ ಅಧ್ಯಕ್ಷ ಗಮನಕ್ಕೆ ತರ್ತೀವಿ. ಸಚಿವ ಸಂಪುಟ ಸಹೋದ್ಯೋಗಿಗಳು CM ಇಲ್ಲ, ಅದು ಯಾವಾಗ ಕ್ಯಾಬಿನೆಟಲ್ಲಿ ಯಾವಾಗ ಚರ್ಚೆ ಆಗಿಲ್ಲ. ಅದು ಯಾವಾಗ ಚರ್ಚೆ ಆಗಿಲ್ಲ. ಇಲ್ಲ, ಈ ಸಾರಿ ಇಲ್ಲೇ ನಡೆಸ್ತಾರೆ. ನೆಕ್ಸ್ಟ್ ಮತ್ತೆ ಮಳೆಗಾಲದಲ್ಲೇ ಇದು ಚಳಿಗಾಲ ಬೆಳಗಾವಿ ಮತ್ತೆ ಸೇಮ್. ಈಗ ಬೆಂಗಳೂರು ಯಾಕೆ ತಯಾರಿ ಮಾಡಲಿಕ್ಕೆ ಅದಕ್ಕೆ ಟೈಮ್ ಬೇಕಾದಲ್ಲ. ಇನ್ನೂ ಯಾವುದೂ ಸೂಚನೆ ಇಲ್ಲಲ್ಲ. ಈ ಸಾರಿ ಯಥಾಸ್ಥಿತಿ ಆಗ್ಬೋದ್ರೆ ಇಲ್ಲ. ಕ್ಯಾಬಿನೆಟ್ನಲ್ಲಿ ಡೇಟ್ ನಿರ್ಧಾರ ಮಾಡಬೇಕು. ಇನ್ನೂ ಸಬ್ಜೆಕ್ಟ್ ಬಂದಿಲ್ಲ. ಬೆಂಗಳೂರಾಗ ಆಗ್ಬೇಕಾದ್ರೆ ಅದೇನು 1 ಅವರ್ ಅಷ್ಟೇ, 1 ವೀಕ್, ಒಂದು ವಾರ ಮೊದಲೇ ಗೊತ್ತಾರೆ, ಅರೇಂಜ್ ಮಾಡ್ತಾರೆ.
ಬೆಳಗಾವಿಯಲ್ಲಿ ಮಾಡ್ಬೇಕಾದ್ರೆ ಕನಿಷ್ಠ 1.5 ತಿಂಗಳಿಂದ 2 ತಿಂಗಳು ಬೇಕು ಅಲ್ಲಿ ಮಾಡಲಿಕ್ಕೆ. ಅಡ್ವಾನ್ಸ್ ಆಗಿ ಹೇಳಬೇಕು ಡೇಟ್ ಇವರು. ಈಗ ನಿನ್ನೆಯಿಂದ ಒಂದು ಚರ್ಚೆ ಶುರುವಾಗಿದೆ ಸರ್. ಕೆಂಪೇಗೌಡ ಜಯಂತಿಯ ಕಾರ್ಯಕ್ರಮದಲ್ಲಿ ಹಾಕಲಾಗಿರುವ ಫ್ಲೆಕ್ಸ್ಗಳ ವಿಚಾರ ಸಂಬಂಧಪಟ್ಟ ಎಲ್ಲೂ ಕೂಡ ಸಿದ್ದರಾಮಯ್ಯನವರ ಬ್ಯಾನರ್ಗಳನ್ನು ಸರ್ಕಾರಿ ಕಾರ್ಯಕ್ರಮ ಬಳಸಿಲ್ಲ ಅನ್ನೋದು ಬಹಳ ಚರ್ಚೆ. ಅಂದರೆ ಸಿದ್ದರಾಮಯ್ಯನವರು ಈಗಲೇ ಈ ಸರ್ಕಾರ ಕಡೆಗಣಿಸ್ತು, ಅವ್ರನ್ನ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅನ್ನೋ ಚರ್ಚೆ ನಡೀತಾ ಇದೆ. ಅದಕ್ಕೆ ತಕ್ಕನಂಗೆ ಅವ್ರು ಸಿದ್ದರಾಮಯ್ಯನವರು ಪೋಸ್ಟ್ ಹಾಕಿದ್ದು ಕೂಡ ಅದೇ ಕಾರಣಕ್ಕಾಗಿ ಅನ್ನೋ ಚರ್ಚೆ ಇದೆ. ಇಲ್ಲ, ಈಗ ಆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಏನು ಹಾಕ್ಲಿಕ್ಕೆ ಒಂದು ಅಧಿಕೃತ ಬೇಕಲ್ಲ, ಹಾಕ್ಲಿಕ್ಕಾಗಲ್ಲ. DCM ಅದು ಹಾಕಿದ್ರ ಇತ್ರ ಅವ್ರದ DCM ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಟೌಟ್